ಚೇಳೂರು ಚೋಳೂರು ಎಂದೆಲ್ಲ ಕರೆಯಲ್ಪಡುವ ಚೇಳೂರು ದಾಖಲು ರೂಪದ ಚಾರಿತ್ರಿಕ ದಾಖಲೆಗಳಿಗಿಂತ ಮೌಖಿಕ ಪರಂಪರೆಯಲ್ಲಿ ಹೆಚ್ಚು ಮಹತ್ವ ಪಡೆದ ಸ್ಥಳ. ಚೇಳೂರು ಸೀಮೆಯ ಗುಡಿಗೋಪುರಗಳು, ಮಠಮಾನ್ಯಗಳು, ಕೋಟೆ ಕೊತ್ತಲಗಳು ಈ ನೆಲದಲ್ಲಿ ಆಳಿ ಬಾಳಿದವರ ಇತಿಹಾಸವನ್ನು ಹೇಳುತ್ತವೆ. ಹೊಯ್ಸಳರ ಅರಸರು ಚೇಳೂರಿನ ದೃಷ್ಟೇಶ್ವರ ದೇವಾಲಯಕ್ಕೆ ದಾನ ನೀಡಿದ ವಿವರ ಕ್ರಿಸ್ತಶಕ ಸುಮಾರು 1186ರ ಹೊಯ್ಸಳ ಇಮ್ಮಡಿ ವೀರಬಲ್ಲಾಳನ ಕಾಲದ ಶಾಸನವೊಂದು ಸಿಕ್ಕುತ್ತದೆ. ಈ ಶಾಸನವು ನಂದಿದೇವ ಎಂಬುವವನಿಗೆ ನೀಡಿದ ದಾನದ ಶಾಸನ. ಇದರಲ್ಲಿ ಚೇಳೂರನ್ನು ಶೋಳೂರು ಎಂದು ಉಲ್ಲೇಖಿಸಲಾಗಿದೆ. ಇಲ್ಲಿ ಹೊಯ್ಸಳರ ಕಾಲಕ್ಕೂ ಹಳೆಯದಾದ ಒಂದು ಪುರಾತನವಾದ ದೇವಾಲಯವಿತ್ತು. ಆ ದೇವಾಲಯವನ್ನು ಕೆಡವಿ ಹೊಸದಾಗಿ ಹೊಸ ದೇವಾಲಯವನ್ನು ಒಂದು ಪುನರ್ ನಿರ್ಮಾಣ ಮಾಡಲಾಗಿದೆ. ನಾನು ಆ ದೇವಾಲಯಕ್ಕೆ ಹೋದಾಗ ಆ ದೇವಾಲಯ ಬೀಗ ಹಾಕಿದ್ರಿಂದ ಆ ದೇವರ ಮೂರ್ತಿಯ ಫೋಟೋವನ್ನು ಇಲ್ಲಿ ಕೊಡಲಾಗಿದೆ. ಚೇಳೂರಿನ ಮತ್ತೊಂದು ಐತಿಹಾಸಿಕ ದೇವಾಲಯ ತಿರುಮಲ ದೇವನ ದೇವಸ್ಥಾನ. ಈ ದೇವಾಲಯವನ್ನು ಆನೆಗೊಂದಿ ಸಂಸ್ಥಾನದವರು ನಿರ್ಮಿಸಿದರೆಂದು ಹೇಳುತ್ತಾರೆ. ಈ ದೇವಾಲಯವು ಪಶ್ಚಿಮ ಮುಖವಾಗಿದ್ದು ಸುಂದರ ವೆಂಕಟೇಶ್ವರ ವಿಗ್ರಹವಿದೆ. ದೇವಾಲಯವು ಕೂಡ ಬೀಗ ಹಾಕಿದ್ದರಿಂದ ಒಳಗಡೆ ಏನಿದೆ ಎಂಬುದು ನನಗೆ ಕಂಡುಬರಲಿಲ್ಲ. ಆದರೆ ಈ ದೇವಾಲಯವನ್ನು ಗಮನಿಸಿದರೆ ಅತ್ಯಂತ ಪುರಾತನವಾದ ದೇವಾಲಯವೆಂದು ಕಂಡುಬರುತ್ತದೆ. ಈ ದೇವಾಲಯದ ದ್ವಾರದ ಮೇಲೆ ಶ್ರೀಕೃಷ್ಣನು ಮಾಡುತ್ತಿರುವ ಕಾಳಿಂಗ ಮರ್ದನದ ಒಂದು ಸುಂದರವಾದ ಉಬ್ಬು ಶಿಲ್ಪವಿದೆ. ಈ ದೇವಾಲಯದ ಆವರಣದಲ್ಲಿ ಅತ್ಯಂತ ಸುಂದರವಾಗಿ ಕೆತ್ತಿದ ಒಂದು ವೀರನ ವೀರಗಲ್ಲು ಇದೆ. ಆದರೆ ಇದು ಯಾವ ಕಾಲಘಟ್ಟದ್ದು ಎಂದು ಪುರಾವೆ ಇಲ್ಲದೆ ಹೇಳುವುದು ಕಷ್ಟ. ವನ್ನಾದೇವಿ ದೇವಾಲಯ. ಈ ದೇವಾಲಯವು ಪೂರ್ವಮುಖವಾಗಿದ್ದು ಪ್ರಾಚೀನ ಕಾಲದ ದೇವಾಲಯವು ನಾಶವಾಗಿ ಪುನಃ ನಿರ್ಮಿಸಲಾಗಿದೆ. ಈ ದೇವಿಯ ವಿಗ್ರಹವು ಪ್ರಾಚೀನವಾಗಿದ್ದು ಕಪ್ಪು ಗ್ರಾನೈಟ್ ಶಿಲೆಯಿಂದ ನಿರ್ಮಿಸಲಾಗಿದೆ. ಒಂದು ಕೈಯಲ್ಲಿ ತ್ರಿಶೂಲ, ಇನ್ನೊಂದು ಕೈಯಲ್ಲಿ ಅಕ್ಷಯ ಪಾತ್ರೆ ಇರುತ್ತದೆ. ಶಿವಗಂಗೆಯಲ್ಲಿರುವ ಅನ್ನಾದೇವಿ, ದಂಡಿನಶಿವದಲ್ಲಿರುವ ಅನ್ನಾದೇವಿ, ಚೇಳೂರಿನಲ್ಲಿರುವ ಅನ್ನಾದೇವಿ ಅಕ್ಕ ತಂಗಿಯರೆಂಬ ಪ್ರತೀತಿ ಇದೆ. ಒಟ್ಟಿನಲ್ಲಿ ವನ್ನಾದೇವಿ ದೇವಾಲಯವು ಕೂಡ ಪುರಾತನವಾದದ್ದು. ಚೇಳೂರಿನ ಕೋಟೆ ಬದಿಯ ಮುಖ್ಯ ರಸ್ತೆಯಲ್ಲಿ ಚಿಕ್ಕಮ್ಮ ದೊಡ್ಡಮ್ಮ ದೇವಾಲಯವಿದೆ. ಇಲ್ಲೇ ಮಂಚಲದಮ್ಮ ಮತ್ತು ಕರಗದಮ್ಮ ಎಂಬ ದೇವತೆಗಳಿವೆ. ಚೇಳೂರಿನ ಮತ್ತೊಂದು ಐತಿಹಾಸಿಕ ದೇವಾಲಯ ಬನಶಂಕರಮ್ಮನ ದೇವಾಲಯ. ಇಲ್ಲೂ ಕೂಡ ಮಡಿಕೆಯ ಆರಾಧನಾ ಪೂಜಾ ಪದ್ಧತಿ ಇದೆ. ಪಂಚಭೂತಗಳಿಂದ ನಿರ್ಮಾಣವಾದ ಮಡಿಕೆಗಳ ಪೂಜಾ ವಿಧಾನವನ್ನು ವಿಗ್ರಹರಹಿತ ಪೂಜಾ ವಿಧಾನ ಪದ್ಧತಿ ಎಂದು ಕರೆಯುತ್ತಾರೆ. ಇದನ್ನ ಅನ್ಐಕಾನಿಕ್ ಪೂಜೆ ಎಂದು ಹೇಳಲ್ಪಡುತ್ತದೆ. ಚೇಳೂರಿನ ಕುರುಬ ಸಮುದಾಯದ ಮೈಲಾರಲಿಂಗೇಶ್ವರನ ದೇವಾಲಯವು ಕೂಡ ಅತ್ಯಂತ ಪುರಾತನವಾದದ್ದು. ನನಗೆ ಇಲ್ಲಿ ತಿಳಿಯಲ್ಪಟ್ಟ ಮಾಹಿತಿ ಪ್ರಕಾರ ಇಲ್ಲಿ ಇರುವ ಮೂಲ ವಿಗ್ರಹ ದೇವರನ್ನು ಸುಮಾರು 20 ವರ್ಷದ ಹಿಂದೆ ಸ್ಥಾಪನೆ ಮಾಡಲಾಗಿದೆಯಂತೆ. ಅದಕ್ಕೂ ಮುಂಚೆ ಇಲ್ಲಿ ಮಡಿಕೆ ಸಾಲುಗಳೇ ಮೈಲಾರಲಿಂಗನ ರೂಪದಲ್ಲಿ ಪೂಜಿಸಲ್ಪಡುತ್ತಿದ್ದಂತೆ. ಒಟ್ಟಾರೆ ಇಲ್ಲಿ ಈ ಮಡಿಕೆ ಪೂಜಾ ವಿಧಾನವನ್ನು ಕರಗ ಅಥವಾ ಕರ್ಬಾನದ ಸಾಲು ಎಂದು ಇಲ್ಲಿ ಕರೆಯುತ್ತಾರೆ. ಮಡಿಕೆ ಆರಾಧನೆಯ ಪೂರ್ಣ ವಿಡಿಯೋ ನಮ್ಮ ಪ್ರಕೃತಿ ಪ್ರಾಣಿಕ ಯೂಟ್ಯೂಬ್ ಚಾನಲ್ ಇದೆ. ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿದೆ, ಹೋಗಿ ನೋಡಿ. ಚೇಳೂರಿಗೆ ಚೇಳೂರು ಎಂದು ಹೆಸರು ಬರಲು ಇಲ್ಲಿನ ಭೈರವನ ಮೂರ್ತಿಯೇ ಕಾರಣ ಎಂದು ಹೇಳಲಾಗುತ್ತದೆ. ಏಕೆಂದರೆ ಇಲ್ಲಿನ ಮೂಲ ದೇವರಾದ ಚೇಳೂರಿನ ಭೈರವನ ವಾಹನ ಚೇಳು. ಇಲ್ಲಿ ವಿಜಯನಗರ ವಾಸ್ತುಶಿಲ್ಪವನ್ನು ನೆನಪಿಸುವ ಒಂದು ಪುರಾತನವಾದ ಭೈರವನ ದೇವಾಲಯವಿತ್ತು. ಅದನ್ನ ಕೆಡವಿ ಈಗ ಹೊಸದಾಗಿ ದೇವಾಲಯ ನಿರ್ಮಾಣ ಮಾಡಲಾಗುತ್ತಿದೆ. ಇಲ್ಲಿರುವ ಭೈರವನ ದೇವರಿಗೂ ಮತ್ತು ಚೇಳೂರಿನ ದೊಡ್ಡಮ್ಮ ಚಿಕ್ಕಮ್ಮ ದೇವರಿಗೂ ಮತ್ತು ಆದಿಚುಂಚನಗಿರಿಗೂ ಒಂದು ಅವಿನಾಭಾವ ಸಂಬಂಧವಿದೆ. ಅದರ ಸಂಪೂರ್ಣ ವಿಡಿಯೋವನ್ನು ನಾನು ಆಲ್ರೆಡಿ ಮಾಡಿದ್ದೀನಿ. ಅದರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿದೆ, ಹೋಗಿ ನೋಡಿ. ಚೇಳೂರಿನಲ್ಲಿ ಪ್ರಸಿದ್ಧವಾದದ್ದು ಶ್ರೀ ಮರಳು ಬಸವೇಶ್ವರ ದೇವಾಲಯ. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿಯಾದಾಗ ಶಿವಶರಣರು ಇಲ್ಲಿಗೆ ಬಂದು 3 ಇಡಿ ಮರಳನ್ನು ಹಾಕಿ 101 ಬಿನಿಗೆ ನೀರು ಒಯ್ದಾಗ ಇಲ್ಲಿನ ಮರಳು ಬಸವೇಶ್ವರ ಉದ್ಭವವಾಯಿತು ಎಂದು ಹೇಳಲಾಗುತ್ತದೆ. ಪ್ರಳಯದ ಮುನ್ಸೂಚಕನಾಗಿ ನೆಲೆಸಿರುವ ಮರಳು ಬಸವಣ್ಣ ಉಡ್ರುಕಿ ಹಾಕಿ ಚೇಳೂರಿನ ಐತಿಹಾಸಿಕ ಕಲ್ಯಾಣಿ ತುಂಬಿ ಹರಿದು ಚೇಳೂರ ಕೋಟೆ ಬಾಗಿಲ ಮೇಲಿರುವ ಕಲ್ಲಿನ ಕೋಳಿ ಕೂಗಿದಾಗ ಜಗತ್ತಿಗೆ ಪ್ರಳಯ ಆಗುತ್ತದೆ ಎಂಬ ಜಾನಪದ ನಂಬಿಕೆ ಚೇಳೂರಿನಲ್ಲಿದೆ. ಪ್ರಳಯದ ಮುನ್ಸೂಚಕಗಳ ವಿಡಿಯೋ ಕೂಡ ಮಾಡಿದ್ದೇನೆ. ಅದರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿದೆ, ಹೋಗಿ ನೋಡಿ. ಮರಳು ಬಸವೇಶ್ವರ ದೇವಾಲಯ ಕೂಡ ಅತ್ಯಂತ ಪುರಾತನವಾದದ್ದು. ಮರಳು ಬಸವೇಶ್ವರದ ದೇವಾಲಯ ಸುತ್ತ ಸುಮಾರು 101 ಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಚೇಳೂರು ಎಂದಕ್ಷಣ ಇಲ್ಲಿನ ಕಲ್ಯಾಣಿ ನೆನಪಿಗೆ ಬರುತ್ತದೆ. ಈ ಬಾವಿಯು 50 ಅಡಿ ಉದ್ದ, 50 ಅಡಿ ಅಗಲ, 50 ಅಡಿ ಆಳ ಅಳತೆಯ ಚೌಕಾಕಾರವಾಗಿದ್ದು ಉತ್ತರ ದಕ್ಷಿಣ ದಿಕ್ಕುಗಳಿಂದ ಪ್ರವೇಶ ದ್ವಾರಗಳಿವೆ. ಈ 2 ಪ್ರವೇಶಗಳು ಒಂದಾಗುವ ಸ್ಥಳದಲ್ಲಿ ನವರಂಗ ಚಾವಣಿ ಇದ್ದು ಮೆಟ್ಟಿಲುಗಳು ಇದ್ದು ಇಲ್ಲಿಂದ ಭಕ್ತರು ಇಳಿದು ಗಂಗಾ ಪೂಜೆಯನ್ನು ಮಾಡುತ್ತಾರೆ. ಇದು ಮಳೆ ಬಂದರೆ ತುಂಬುವುದಿಲ್ಲ, ಬರ ಬಂದರೆ ಬತ್ತುವುದಿಲ್ಲ. ಇದು ಕಲಿಯುಗಾಂತ್ಯದಲ್ಲಿ ಉಕ್ಕಿ ಹರಿಯುತ್ತದೆ ಎಂಬ ನಿರುಕ್ತಿ ಇದೆ. ಚೇಳೂರನ್ನು ರಂಗಪ್ಪ ನಾಯಕ ಎಂಬ ಪಾಳೆಗಾರ ಆಳಿದ್ದನಂತೆ. ಇದಕ್ಕೆ ಐತಿಹಾಸಿಕವಾಗಿ ಸಾಕ್ಷಿಯಾಗಿ ನಿಂತಿದೆ ಈ ಊರ ಕೋಟೆ ಬಾಗಿಲು. ಇದಕ್ಕೆ ಯಾವುದೇ ಶಾಸನಗಳ ಆಧಾರವಿಲ್ಲದಿದ್ದರೂ ಜಾನಪದರ ಜುಂಜಪ್ಪನ ಕತೆ ನಮಗೆ ಮುಖ್ಯವಾಗಿ ಸಿಗುತ್ತದೆ.
ಊರಿನ ಪಾಳೆಗಾರ ರಂಗಪ್ಪ ನಾಯಕ ಜುಂಜಪ್ಪನ ಓರಿಯಾದ ಬಡಮೈಲು ಓರಿಯನ್ನು ಕಟ್ಟಿಹಾಕಿದ್ದನಂತೆ. ಆ ಜುಂಜಪ್ಪನ ಓರಿ ಬಡಮೈಲು ಮುರಿದ ಕಲ್ಲು ಕಂಬ ಇಂದೂ ಕೂಡ ಚೇಳೂರಿನಲ್ಲಿದೆ. ನಾನು ಈ ಗೊಲ್ಲ ಸಮುದಾಯ ಮತ್ತು ಜುಂಜಪ್ಪನ ಬಗೆಗಿನ ಸಂಪೂರ್ಣ ವಿಡಿಯೋ ಮಾಡಬೇಕು ಮತ್ತೆ ಒಂದು ಸೀರೀಸ್ ಮಾಡಬೇಕು ಎಂಬ ಒಂದು ಯೋಜನೆಯಲ್ಲಿದ್ದೇನೆ. ಹಾಗಾಗಿ ಆ ಸಮಯದಲ್ಲಿ ಇದರ ಪೂರ್ತಿ ಕಥೆ ಹೇಳ್ತೀನಿ. ಪಾಳೆಗಾರ ರಂಗಪ್ಪ ನಾಯಕನವರ ಮನೆ ದೇವರು ಈ ಬ್ಯಾಲದರಂಗನ ಸ್ವಾಮಿ. ಇಲ್ಲೂ ಕೂಡ ಪುರಾತನವಾದ ಒಂದು ದೇವಾಲಯವಿತ್ತಂತೆ. ಅದು ಜೀರ್ಣಾವಸ್ಥೆಯಿದ್ದರಿಂದ ಹೊಸದಾಗಿ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಈ ಬ್ಯಾಲದರಂಗನ ಸ್ವಾಮಿ ದೇವರ ವಿಗ್ರಹವನ್ನು ಮತ್ತು ಈ ದೇವರ ದೇವಸ್ಥಾನದ ಮುಂದಿರುವ ಗರುಡಗಂಬದ ಮೇಲಿರುವ ನಮ್ಮಾಳ್ವರ ಮೂರ್ತಿಗಳು ಮತ್ತು ಆಂಜನೇಯ ವಿಗ್ರಹವನ್ನು ಗಮನಿಸಿದರೆ ಈ ದೇವರು ಅಥವಾ ಈ ದೇವಾಲಯ ಪುರಾತನವಾದ ದೇವಾಲಯ ಮತ್ತು ಇದು ವಿಜಯನಗರ ಕಾಲದಲ್ಲಿ ನಿರ್ಮಾಣವಾಗಿರುವ ಸಾಧ್ಯತೆ ಇದೆ. ಈ ಸಂಗಮೇಶ್ವರರು ಎಂಬ ಗುರುಗಳು ಇದ್ದರಂತೆ. 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿಯಾದಾಗ ಅವರು ಇಲ್ಲಿ ಬಂದು ನೆಲೆಸಿದ್ದರು ಎಂಬ ಪ್ರತೀತಿ ಇದೆ. ಅವರು ಜೀವಂತ ಸಮಾಧಿಯಾಗಿ ಐಕ್ಯವಾದ ಸ್ಥಳ ಇಂದಿಗೆ ಸಂಗಮೇಶ್ವರ ದೇವಾಲಯವಾಗಿದೆ. ಬಾವಿ 101 ದೇವಸ್ಥಾನ ಇದ್ದಿದ್ದು ಚೋಳೂರಲ್ಲಿ ಎಲ್ಲ ಶಿಥಿಲವಾಗಿ ಹೋಗಿದೆ. ಈಗ ಅಲ್ಲೇ ಹೊಸದಾಗಿ ಎಲ್ಲ ಅಭಿವೃದ್ಧಿ ಮಾಡ್ತಾವ್ರೆ. ಒಟ್ಟಾರೆ 101 ದೇವಾಲಯಗಳಿದ್ದ ಈ ಚೇಳೂರು ಇಂದಿಗೆ ಹಲವಾರು ದೇವಾಲಯಗಳು ಕಣ್ಮರೆಯಾಗಿವೆ. ಆದರೂ ಆ ದೇವಾಲಯಗಳ ಅವಶೇಷಗಳು ಇಂದೂ ಕೂಡ ಉಳಿದುಕೊಂಡಿವೆ. ಆ ಅವಶೇಷಗಳನ್ನು ಹುಡುಕಿ ಪುನರ್ ನಿರ್ಮಾಣ ಮಾಡುವ ಕಾರ್ಯ ಈ ಚೇಳೂರಿನ ಜನರ ಮೇಲಿದೆ. ಮತ್ತು ಈ ಚೇಳೂರು ಕೇವಲ ಇತಿಹಾಸ ಕಾರಣಕ್ಕಾಗಿ ಅಲ್ಲದೆ ಇಂದಿಗೆ ಹಲಸಿಗೆ ಮತ್ತು ಮಾವಿಗೆ ಇಡೀ ಪ್ರಪಂಚಕ್ಕೆ ಹೆಸರುವಾಸಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಕೃತಿ ಪ್ರಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅರಸಿ ಪ್ರಕೃತಿಯ ಪರಮಾತ್ಮ. ಧನ್ಯವಾದಗಳು.